ರಿಪಬ್ಲಿಕ್ ಕನ್ನಡ ಬೆಂಗಳೂರು. ಮೇಲಾಧಿಕಾರಿಗಳ ವಿರುದ್ಧ ಬಿಎಂಟಿಸಿ ಚಾಲಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸರಿಯಾಗಿ ವೇತನ ಕೊಡ್ತಿಲ್ಲ ಅಂತ ಹೇಳಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಇದರ ವರದಿಯನ್ನ ಮಾಡೋದಕ್ಕೆ ಅಂತ ಹೋದಂತ ರಿಪಬ್ಲಿಕ್ ಕನ್ನಡ ಸಿಬ್ಬಂದಿ ಮೇಲೆ ಮ್ಯಾನೇಜರ್ ದರ್ಪವನ್ನ ಕೂಡ ಮೆರೆದಿದ್ದಾನೆ. ಈ ರಿಪೋರ್ಟ್ ನೋಡಿ. ಬೆಳಗ್ಗೆ ದೀಪಾಂಜಲಿ ನಗರ ಮೆಟ್ರೋ ಸ್ಟೇಷನ್ ಬಳಿ ಇರುವಂತಹ ಬಿಎಂಟಿಸಿ ಡಿಪೋನಲ್ಲಿ ಈ ರೀತಿಯಾದಂತಹ ಘಟನೆ ಆಗಿರುವಂತದ್ದು. ತಮ್ಮ ಸಮಸ್ಯೆಯನ್ನ ಗೋಳನ್ನ ಹೇಳ್ಕೊಳ್ಳೋದಕ್ಕೆ ಬಂದಂತಹ ಬಿಎಂಟಿಸಿ ಸಿಬ್ಬಂದಿಗಳನ್ನ ಮಾಧ್ಯಮ ಜೊತೆಗೆ ಮಾತನಾಡಲು ಬಿಡೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಕೂಡ ಒಳಗಡೆ ಹೋಗಿರ್ತೀವಿ. ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ಅನ್ನುವಂತ ಹಂತದಲ್ಲಿ ಡಿಪೋ ಮ್ಯಾನೇಜರ್ ಬಂದು ತಿಳಿಸ್ತಾರೆ. ಆ ಬಳಿಕ ನಾವು ಅವರಿಗೆ ತಿಳಿಸ್ತೀವಿ. ಬಳಿಕ ಇಲ್ಲಿ ಸಿಬ್ಬಂದಿಗಳು ಬಂದು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಅವ್ರನ್ನ ಕೂಡ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀರಿ. ಅವರ ಸಮಸ್ಯೆ ಏನು ಅನ್ನುವಂಥದ್ದನ್ನ ಕೇಳೋಣ. ಒಂದು ಹಂತದಲ್ಲಿ ಬೆಳ್ಳಂಬೆಳಗ್ಗೆ ಅವರು ಪ್ರತಿಭಟನೆಯನ್ನ ಮಾಡ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಕಾರಣ ಏನು ಅಂತ ಕೇಳೋದಕ್ಕಾಗಿ ರಿಪಬ್ಲಿಕ್ ಕನ್ನಡ ಅಲ್ಲಿಗೆ ಹೋಗುತ್ತೆ. ಹೋದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಸ್ಟಾಫ್ ಏನಿರ್ತಾರೆ ಅಂದ್ರೆ ಮೇಲಾಧಿಕಾರಿಗಳು, ಅವ್ರಿಗೆ ನಮಗೆ ವರದಿಗಾರಿಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲ್ಲ. ಸದ್ಯ ಈಗ ನಮಗೋಸ್ಕರ ಹೊರಗಡೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ರೆ ಏನಾಯ್ತು ಅಂತ ಅವರಿಂದನೇ ಕೇಳೋಣ. ಸರ್, ಏನ್ ಸಮಸ್ಯೆ? ತಾವು ಒಳಗಡೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರಿ, ನಾವು ಕೂಡ ನಿಮ್ಮನ್ನ ಮಾತನಾಡಿಸೋದಕ್ಕಂತ ಬಂದಿವಿ. ನಮ್ಮನ್ನು ಒಳಗಡೆ ಬಿಡ್ತಾ ಇಲ್ಲ. ನೀವು ಆಗೋಸ್ಕರವಾಗಿ ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತಾ ಇದ್ರಿ. ಈಗ ಏನಾಗಿರೋ ಸಮಸ್ಯೆ? ಸರ್, ನಮಗೆ ಟೈಮ್ ಸರಿ ಪೇಮೆಂಟ್ ಆಗ್ತಾ ಇಲ್ಲ. ಒಂದನೇದ್ದು. ಎರಡನೇದ್ದು, ನಾವು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಅಷ್ಟು ದೂರದಿಂದ ಇಲ್ಲಿ ಬಂದವಿ. ನ್ಯಾಯವಾಗಿ ಡ್ಯೂಟಿ ಕೊಡ್ತಾ ಇಲ್ಲ. ಏನೋ ಒಂದು ಆಕ್ಸಿಡೆಂಟ್ ಆದ್ರೂ ನಾವೇ ಕಾಸು ಕಟ್ಟಿ ನಾವೇ ಕ್ಲಿಯರ್ ಮಾಡ್ಕೊಂಡು ಬರಂತದ್ದು ಏನಕ್ಕೆ ಬೇಕು? ಒಂದನೇದ್ದು. ಎರಡನೇದ್ದು, ಹಾಸ್ಪಿಟಲ್ ಇದ್ದು ಸ್ಪೆಷಾಲಿಟಿ ಇಲ್ಲ. ಎಷ್ಟೋ ಜನಕ್ಕೆ ಫೆಸಿಲಿಟಿ ಇಲ್ಲ. ನಮ್ ಡ್ರೈವರ್ಗಳಿಗೆ ನಾವು ಒಂದು ಸಂಸ್ಥೆಗೆ ಮಾಡ್ತಾ ಇರೋದು ಕೆಲಸ. ಬಿಎಂಟಿಸಿ ನಾವು ಪ್ರೈವೇಟ್ ಬಂದವೆ ಅಂತ ನಮಗೆ ಒಂಥರ ನ್ಯಾಯ ಹೇಳ್ತಾರೆ, ಅವ್ರ ಡಿಪಾರ್ಟ್ಮೆಂಟ್ ನರಿಗೆ ಒಂಥರ ನ್ಯಾಯ ಮಾತಾಡ್ತಾರೆ. ಎಷ್ಟು ತಿಂಗಳಿಂದ ಸಂಬಳ ಆಗಿಲ್ಲ ಸರ್ ನಿಮಗೆ? ಸಂಬಳ ಆಗ್ತಾ ಇದೆ ಸರ್, ಬಟ್ 5ನೇ ತಾರೀಕು ಅಂತಾರೆ. 11, 12, 9, 7, 8 ಆಗ್ತಾ ಇದೆ. ಆಮೇಲೆ ಬೋನಸ್ಗಳು ನಾವು ದೀಪಾವಳಿ ದಸರಾ ಬೋನಸ್ ಕೇಳ್ತಾ ಇದಾವೆ. ಅದನ್ನ ಏನು ಕೊಡ್ತಾ ಇಲ್ಲ. ಅವ್ರು ಕೊಡ್ತಾ ಇದಾರೆ ಪಟಾಕಿ ಬಾಕ್ಸು. ಆಮೇಲೆ ಅವರು ಬೇಕಾದಂತರಿಗೆ ಹೋಗಿ ಕ್ಯಾಶ್ ಮತ್ತೆ ಅದನ್ನೆಲ್ಲ ಕೊಡ್ತಾರೆ. ನಮ್ ಕಡೆಗೆ ವಿಡಿಯೋ ತೋರಿಸ್ತಾನೆ, ವಿಡಿಯೋ ಇದೆ ಆಯ್ತಾ. ನಮಗೆ ಕೊಡಿ ಸರ್ ಅದನ್ನ ಸವಲತ್ತು. ಅದೇ 100 ರೂಪಾಯಿ, 125 ರೂಪಾಯಿ ಬಾಟಾ ಇದೆ. ಬಿಎಂಟಿಸಿ ಸಿಬ್ಬಂದಿಗಳಿಗೇನೆ ಬಸ್ ಪಾಸ್ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂತ ಆರೋಪ ಇದೆ ಸರ್. ಹೌದು ಸರ್, ನಮಗೆ ಬಿಎಂಟಿಸಿ ಇಂದ ಸರ್ ನಾವು ಮಾಡ್ತಾ ಇರೋದು ದಂಧೆ ಮಾಡ್ತಾ ಇದೀವೋ ಪಬ್ಲಿಕ್ ಸರ್ವಿಸ್ ಮಾಡ್ತಾ ಇದೀವೋ? ಪಬ್ಲಿಕ್ ಸರ್ವಿಸ್ ಮಾಡ್ತಾ ಇರೋದು ನಾವು, ಓಕೆ ಅಲ್ವಾ? ಬಟ್ ನನ್ನ ಗಾಡಿಗೆ ನಾನು ಹೋಗ್ಬೇಕು ಅಂದ್ರೆ ಬಸ್ ಕೊಟ್ಟು ಹೋಗ್ಬೇಕು. ಒಂದು ಪ್ಲಾಸ್ ಬಸ್ ಫೆಸಿಲಿಟಿ ಇಲ್ಲ. ಆ ವ್ಯಕ್ತಿಗೆ ಆರೋಗ್ಯ ಕೆಟ್ಟಿದೆ. ಆ ಆರೋಗ್ಯದಿಂದ ಅವನು ಅಲ್ಲಿಂದ ಸುಮಾರು ದೂರ ಒಂದು 10 ಕಿಲೋಮೀಟರ್ ಬಂದಿರ್ತಾನೆ. ಆ ವ್ಯಕ್ತಿ ಮನೆಗೆ ಪುನಃ ತಳ್ಳಬೇಕು. ಆ ವ್ಯಕ್ತಿ ಹಣ ಇರಲ್ಲ. ಅವ್ನು ಯಾವ ತರ ಜೀವನ ಮಾಡ್ಬೇಕು? ಅವ್ನು ಮಾಡ್ತಿರೋದು ಪಬ್ಲಿಕ್ ಸರ್ವಿಸ್ ಅಲ್ವಾ? ಈಗ ಬ್ರೇಕ್. ರಿಪಬ್ಲಿಕ್ ಕನ್ನಡ ಬೆಂಗಳೂರು. ಮೇಲಾಧಿಕಾರಿಗಳ ವಿರುದ್ಧ ಬಿಎಂಟಿಸಿ ಚಾಲಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸರಿಯಾಗಿ ವೇತನ ಕೊಡ್ತಿಲ್ಲ ಅಂತ ಹೇಳಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಇದರ ವರದಿಯನ್ನ ಮಾಡೋದಕ್ಕೆ ಅಂತ ಹೋದಂತ ರಿಪಬ್ಲಿಕ್ ಕನ್ನಡ ಸಿಬ್ಬಂದಿ ಮೇಲೆ ಮ್ಯಾನೇಜರ್ ದರ್ಪವನ್ನ ಕೂಡ ಮೆರೆದಿದ್ದಾನೆ. ಈ ರಿಪೋರ್ಟ್ ನೋಡಿ. ಬೆಳಗ್ಗೆ ದೀಪಾಂಜಲಿ ನಗರ ಮೆಟ್ರೋ ಸ್ಟೇಷನ್ ಬಳಿ ಇರುವಂತಹ ಬಿಎಂಟಿಸಿ ಡಿಪೋನಲ್ಲಿ ಈ ರೀತಿಯಾದಂತಹ ಘಟನೆ ಆಗಿರುವಂತದ್ದು. ತಮ್ಮ ಸಮಸ್ಯೆಯನ್ನ ಗೋಳನ್ನ ಹೇಳ್ಕೊಳ್ಳೋದಕ್ಕೆ ಬಂದಂತಹ ಬಿಎಂಟಿಸಿ ಸಿಬ್ಬಂದಿಗಳನ್ನ ಮಾಧ್ಯಮ ಜೊತೆಗೆ ಮಾತನಾಡಲು ಬಿಡೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಕೂಡ ಒಳಗಡೆ ಹೋಗಿರ್ತೀವಿ. ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ಅನ್ನುವಂತ ಹಂತದಲ್ಲಿ ಡಿಪೋ ಮ್ಯಾನೇಜರ್ ಬಂದು ತಿಳಿಸ್ತಾರೆ. ಆ ಬಳಿಕ ನಾವು ಅವರಿಗೆ ತಿಳಿಸ್ತೀವಿ. ಬಳಿಕ ಇಲ್ಲಿ ಸಿಬ್ಬಂದಿಗಳು ಬಂದು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಅವ್ರನ್ನ ಕೂಡ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀರಿ. ಅವರ ಸಮಸ್ಯೆ ಏನು ಅನ್ನುವಂಥದ್ದನ್ನ ಕೇಳೋಣ. ಒಂದು ಹಂತದಲ್ಲಿ ಬೆಳ್ಳಂಬೆಳಗ್ಗೆ ಅವರು ಪ್ರತಿಭಟನೆಯನ್ನ ಮಾಡ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಕಾರಣ ಏನು ಅಂತ ಕೇಳೋದಕ್ಕಾಗಿ ರಿಪಬ್ಲಿಕ್ ಕನ್ನಡ ಅಲ್ಲಿಗೆ ಹೋಗುತ್ತೆ. ಹೋದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಸ್ಟಾಫ್ ಏನಿರ್ತಾರೆ ಅಂದ್ರೆ ಮೇಲಾಧಿಕಾರಿಗಳು, ಅವ್ರಿಗೆ ನಮಗೆ ವರದಿಗಾರಿಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲ್ಲ. ಸದ್ಯ ಈಗ ನಮಗೋಸ್ಕರ ಹೊರಗಡೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ರೆ ಏನಾಯ್ತು ಅಂತ ಅವರಿಂದನೇ ಕೇಳೋಣ. ಸರ್, ಏನ್ ಸಮಸ್ಯೆ? ತಾವು ಒಳಗಡೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರಿ, ನಾವು ಕೂಡ ನಿಮ್ಮನ್ನ ಮಾತನಾಡಿಸೋದಕ್ಕಂತ ಬಂದಿವಿ. ನಮ್ಮನ್ನು ಒಳಗಡೆ ಬಿಡ್ತಾ ಇಲ್ಲ. ನೀವು ಆಗೋಸ್ಕರವಾಗಿ ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತಾ ಇದ್ರಿ. ಈಗ ಏನಾಗಿರೋ ಸಮಸ್ಯೆ? ಸರ್, ನಮಗೆ ಟೈಮ್ ಸರಿ ಪೇಮೆಂಟ್ ಆಗ್ತಾ ಇಲ್ಲ. ಒಂದನೇದ್ದು. ಎರಡನೇದ್ದು, ನಾವು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಅಷ್ಟು ದೂರದಿಂದ ಇಲ್ಲಿ ಬಂದವಿ. ನ್ಯಾಯವಾಗಿ ಡ್ಯೂಟಿ ಕೊಡ್ತಾ ಇಲ್ಲ.
ಏನೋ ಒಂದ್ ಆಕ್ಸಿಡೆಂಟ್ ಆದ್ರೂ ನಾವೇ ಕಾಸು ಕಟ್ಟಿ ನಾವೇ ಕ್ಲಿಯರ್ ಮಾಡ್ಕೊಂಡು ಬರೋಂಥದ್ದು ಏನಕ್ಕೆ ಬೇಕು? ಒಂದನೇದ್ದು. ಎರಡನೇದ್ದು, ಹಾಸ್ಪಿಟಲ್ ಇದ್ದು ಸ್ಪೆಷಾಲಿಟಿ ಇಲ್ಲ, ಎಷ್ಟೋ ಜನಕ್ಕೆ ಫೆಸಿಲಿಟಿ ಇಲ್ಲ ನಮ್ ಡ್ರೈವರ್ಗಳಿಗೆ. ನಾವು ಒಂದು ಸಂಸ್ಥೆಗೆ ಮಾಡ್ತಾ ಇರೋದು ಕೆಲಸ. BMTC ನಾವು ಪ್ರೈವೇಟ್ ಬಂದೇವೆ ಅಂತ ನಮ್ಗೆ ಒಂಥರ ನ್ಯಾಯ ಹೇಳ್ತಾರೆ, ಅವ್ರ ಡಿಪಾರ್ಟ್ಮೆಂಟ್ ನರಿಗೆ ಒಂಥರ ನ್ಯಾಯ ಮಾತಾಡ್ತಾರೆ. ಎಷ್ಟು ತಿಂಗಳಿಂದ ಸಂಬಳ ಆಗಿಲ್ಲ ಸರ್ ನಿಮಗೆ? ಸಂಬಳ ಆಗ್ತಾ ಇದೆ ಸರ್, ಬಟ್ 5ನೇ ತಾರೀಕು ಅಂತಾರೆ. 11, 12, 9, 7, 8 ಆಗ್ತಾ ಇದೆ. ಆಮೇಲೆ ಬೋನಸ್ಗಳು ನಾವು ದೀಪಾವಳಿ ದಸರಾ ಬೋನಸ್ ಕೇಳ್ತಾ ಇದಾವೆ, ಅದನ್ನ ಏನು ಕೊಡ್ತಾ ಇಲ್ಲ. ಅವ್ರು ಕೊಡ್ತಾ ಇದಾರೆ ಪಟಾಕಿ ಬಾಕ್ಸು, ಆಮೇಲೆ ಅವರು ಬೇಕಾದಂತರಿಗೆ ಹೋಗಿ ಕ್ಯಾಶ್ ಮತ್ತೆ ಅದನ್ನೆಲ್ಲ ಕೊಡ್ತಾರೆ. ನಮ್ ಕಡೆಗೆ ವಿಡಿಯೋ ಇದೆ, ವಿಡಿಯೋ ತೋರಿಸ್ತಾನೆ, ವಿಡಿಯೋ ಇದೆ ಆಯ್ತಾ. ನಮಗೆ ಕೊಡಿ ಸರ್ ಅದನ್ನ ಸವಲತ್ತು. ಅದೇ 100 ರೂಪಾಯಿ, 125 ರೂಪಾಯಿ ಬಾಟ ಇದೆ. 105 BMTC ಸಿಬ್ಬಂದಿಗಳಿಗೇನೆ ಬಸ್ ಪಾಸ್ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂತ ಆರೋಪ ಇದೆ ಸರ್. ಹೌದು ಸರ್, ನಮಗೆ BMTC ಇಂದ ಸರ್ ನಾವು ಮಾಡ್ತಾ ಇರೋದು ದಂಧೆ ಮಾಡ್ತಾ ಇದೀವೋ ಪಬ್ಲಿಕ್ ಸರ್ವಿಸ್ ಮಾಡ್ತಾ ಇದೀವೋ? ಪಬ್ಲಿಕ್ ಸರ್ವಿಸ್ ಮಾಡ್ತಾ ಇರೋದು ನಾವು, ಓಕೆ ಅಲ್ವಾ? ಬಟ್ ನನ್ನ ಗಾಡಿಗೆ ನಾನು ಹೋಗ್ಬೇಕು ಅಂದ್ರೆ ಬಸ್ ಚಾರ್ಜ್ ಕೊಟ್ಟು ಹೋಗ್ಬೇಕು. ಒಂದು ಪ್ಯಾಸ್ ಬಸ್ ಫೆಸಿಲಿಟಿ ಇಲ್ಲ. ಆ ವ್ಯಕ್ತಿಗೆ ಆರೋಗ್ಯ ಕೆಟ್ಟಿದೆ, ಆ ಆರೋಗ್ಯದಿಂದ ಅವನು ಅಲ್ಲಿಂದ ಸುಮಾರು ಒಂದು 10 ಕಿಲೋಮೀಟರ್ ಬಂದಿರ್ತಾನೆ. ಆ ವ್ಯಕ್ತಿ ಅವ್ನ ಮನೆ ಪುನಃ ತಳ್ಳಬೇಕು. ಆ ವ್ಯಕ್ತಿ ಹಣ ಇರಲ್ಲ, ಅವ್ನು ಯಾವ ತರ ಜೀವನ ಮಾಡ್ಬೇಕು? ಅವ್ನು ಮಾಡ್ತಿರೋದು ಪಬ್ಲಿಕ್ ಸರ್ವಿಸ್ ಅಲ್ವಾ? ಈಗ ಬ್ರೇಕ್. ರಿಪಬ್ಲಿಕ್ ಕನ್ನಡ ಬೆಂಗಳೂರು. ಮೇಲಾಧಿಕಾರಿಗಳ ವಿರುದ್ಧ BMTC ಚಾಲಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸರಿಯಾಗಿ ವೇತನ ಕೊಡ್ತಿಲ್ಲ ಅಂತ ಹೇಳಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಇದರ ವರದಿಯನ್ನ ಮಾಡೋದಕ್ಕೆ ಅಂತ ಹೋದಂತ ರಿಪಬ್ಲಿಕ್ ಕನ್ನಡ ಸಿಬ್ಬಂದಿ ಮೇಲೆ ಮ್ಯಾನೇಜರ್ ದರ್ಪವನ್ನ ಕೂಡ ಮೆರೆದಿದ್ದಾನೆ. ಈ ರಿಪೋರ್ಟ್ ನೋಡಿ. ಬೆಳಗ್ಗೆ ದೀಪಾಂಜಲಿ ನಗರ ಮೆಟ್ರೋ ಸ್ಟೇಷನ್ ಬಳಿ ಇರುವಂತಹ BMTC ಡಿಪೋನಲ್ಲಿ ಈ ರೀತಿಯಾದಂತಹ ಘಟನೆ ಆಗಿರುವಂತದ್ದು. ತಮ್ಮ ಸಮಸ್ಯೆಯನ್ನ ಗೋಳನ್ನ ಹೇಳ್ಕೊಳ್ಳೋದಕ್ಕೆ ಬಂದಂತಹ BMTC ಸಿಬ್ಬಂದಿಗಳನ್ನ ಮಾಧ್ಯಮ ಜೊತೆಗೆ ಮಾತನಾಡಲು ಬಿಡೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಕೂಡ ಒಳಗಡೆ ಹೋಗಿರ್ತೀವಿ, ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ಅನ್ನುವಂತ ಹಂತದಲ್ಲಿ ಡಿಪೋ ಮ್ಯಾನೇಜರ್ ಬಂದು ತಿಳಿಸ್ತಾರೆ. ಆ ಬಳಿಕ ನಾವು ಅವರಿಗೆ ತಿಳಿಸ್ತೀವಿ. ಬಳಿಕ ಇಲ್ಲಿ ಸಿಬ್ಬಂದಿಗಳು ಬಂದು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಅವ್ರನ್ನ ಕೂಡ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಅವರ ಸಮಸ್ಯೆ ಏನು ಅನ್ನುವಂಥದ್ದನ್ನ ಕೇಳೋಣ. ಒಂದು ಹಂತದಲ್ಲಿ ಬೆಳ್ಳಂಬೆಳಗ್ಗೆ ಅವರು ಪ್ರತಿಭಟನೆಯನ್ನ ಮಾಡ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಕಾರಣ ಏನು ಅಂತ ಕೇಳೋದಕ್ಕಾಗಿ ರಿಪಬ್ಲಿಕ್ ಕನ್ನಡ ಅಲ್ಲಿಗೆ ಹೋಗುತ್ತೆ. ಹೋದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಸ್ಟಾಫ್ ಏನಿರ್ತಾರೆ ಅಂದ್ರೆ ಮೇಲಾಧಿಕಾರಿಗಳು, ಅವ್ರಿಗೆ ನಮಗೆ ವರದಿಗಾರಿಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲ್ಲ. ಸದ್ಯ ಈಗ ನಮಗೋಸ್ಕರ ಹೊರಗಡೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ರೆ ಏನಾಯ್ತು ಅಂತ ಅವರಿಂದನೇ ಕೇಳೋಣ. ಸರ್, ಏನ್ ಸಮಸ್ಯೆ? ತಾವು ಒಳಗಡೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರಿ, ನಾವು ಕೂಡ ನಿಮ್ಮನ್ನ ಮಾತನಾಡಿಸೋದಕ್ಕಂತ ಬಂದಿವಿ, ನಮ್ಮನ್ನು ಒಳಗಡೆ ಬಿಡ್ತಾ ಇಲ್ಲ. ನೀವು ಆಗೋಸ್ಕರವಾಗಿ ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತಾ ಇದ್ರಿ. ಈಗ ಏನಾಗಿರೋದು ಸಮಸ್ಯೆ? ಸರ್, ನಮಗೆ ಟೈಮ್ ಸರಿ ಪೇಮೆಂಟ್ ಆಗ್ತಾ ಇಲ್ಲ, ಒಂದನೇದ್ದು. ಎರಡನೇದ್ದು, ನಾವು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಅಷ್ಟು ದೂರದಿಂದ ಇಲ್ಲಿ ಬಂದವಿ, ನ್ಯಾಯವಾಗಿ ಡ್ಯೂಟಿ ಕೊಡ್ತಾ ಇಲ್ಲ. ಏನೋ ಒಂದ್ ಆಕ್ಸಿಡೆಂಟ್ ಆದ್ರೂ ನಾವೇ ಕಾಸು ಕಟ್ಟಿ ನಾವೇ ಕ್ಲಿಯರ್ ಮಾಡ್ಕೊಂಡು ಬರೋಂಥದ್ದು ಏನಕ್ಕೆ ಬೇಕು? ಒಂದನೇದ್ದು. ಎರಡನೇದ್ದು, ಹಾಸ್ಪಿಟಲ್ ಇದ್ದು ಸ್ಪೆಷಾಲಿಟಿ ಇಲ್ಲ, ಎಷ್ಟೋ ಜನಕ್ಕೆ ಫೆಸಿಲಿಟಿ ಇಲ್ಲ ನಮ್ ಡ್ರೈವರ್ಗಳಿಗೆ. ನಾವು ಒಂದು ಸಂಸ್ಥೆಗೆ ಮಾಡ್ತಾ ಇರೋದು ಕೆಲಸ. BMTC ನಾವು ಪ್ರೈವೇಟ್ ಬಂದೇವೆ ಅಂತ ನಮ್ಗೆ ಒಂಥರ ನ್ಯಾಯ ಹೇಳ್ತಾರೆ, ಅವ್ರ ಡಿಪಾರ್ಟ್ಮೆಂಟ್ ನರಿಗೆ ಒಂಥರ ನ್ಯಾಯ ಮಾತಾಡ್ತಾರೆ. ಎಷ್ಟು ತಿಂಗಳಿಂದ ಸಂಬಳ ಆಗಿಲ್ಲ ಸರ್ ನಿಮಗೆ? ಸಂಬಳ ಆಗ್ತಾ ಇದೆ ಸರ್, ಬಟ್ 5ನೇ ತಾರೀಕು ಅಂತಾರೆ. 11, 12, 9, 7, 8 ಆಗ್ತಾ ಇದೆ. ಆಮೇಲೆ ಬೋನಸ್ಗಳು ನಾವು ದೀಪಾವಳಿ ದಸರಾ ಬೋನಸ್ ಕೇಳ್ತಾ ಇದಾವೆ, ಅದನ್ನ ಏನು ಕೊಡ್ತಾ ಇಲ್ಲ. ಅವ್ರು ಕೊಡ್ತಾ ಇದಾರೆ ಪಟಾಕಿ ಬಾಕ್ಸು, ಆಮೇಲೆ ಅವರು ಬೇಕಾದಂತರಿಗೆ ಹೋಗಿ ಕ್ಯಾಶ್ ಮತ್ತೆ ಅದನ್ನೆಲ್ಲ ಕೊಡ್ತಾರೆ. ನಮ್ ಕಡೆಗೆ ವಿಡಿಯೋ ಇದೆ, ವಿಡಿಯೋ ತೋರಿಸ್ತಾನೆ, ವಿಡಿಯೋ ಇದೆ ಆಯ್ತಾ. ನಮಗೆ ಕೊಡಿ ಸರ್ ಅದನ್ನ ಸವಲತ್ತು. ಅದೇ 100 ರೂಪಾಯಿ, 125 ರೂಪಾಯಿ ಬಾಟ ಇದೆ. 105 BMTC ಸಿಬ್ಬಂದಿಗಳಿಗೇನೆ ಬಸ್ ಪಾಸ್ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂತ ಆರೋಪ ಇದೆ ಸರ್. ಹೌದು ಸರ್, ನಮಗೆ BMTC ಇಂದ ಸರ್ ನಾವು ಮಾಡ್ತಾ ಇರೋದು ದಂಧೆ ಮಾಡ್ತಾ ಇದೀವೋ ಪಬ್ಲಿಕ್ ಸರ್ವಿಸ್ ಮಾಡ್ತಾ ಇದೀವೋ? ಪಬ್ಲಿಕ್ ಸರ್ವಿಸ್ ಮಾಡ್ತಾ ಇರೋದು ನಾವು, ಓಕೆ ಅಲ್ವಾ? ಬಟ್ ನನ್ನ ಗಾಡಿಗೆ ನಾನು ಹೋಗ್ಬೇಕು ಅಂದ್ರೆ ಬಸ್ ಚಾರ್ಜ್ ಕೊಟ್ಟು ಹೋಗ್ಬೇಕು. ಒಂದು ಪ್ಯಾಸ್ ಬಸ್ ಫೆಸಿಲಿಟಿ ಇಲ್ಲ. ಆ ವ್ಯಕ್ತಿಗೆ ಆರೋಗ್ಯ ಕೆಟ್ಟಿದೆ, ಆ ಆರೋಗ್ಯದಿಂದ ಅವನು ಅಲ್ಲಿಂದ ಸುಮಾರು ಒಂದು 10 ಕಿಲೋಮೀಟರ್ ಬಂದಿರ್ತಾನೆ. ಆ ವ್ಯಕ್ತಿ ಅವ್ನ ಮನೆ ಪುನಃ ತಳ್ಳಬೇಕು. ಆ ವ್ಯಕ್ತಿ ಹಣ ಇರಲ್ಲ, ಅವ್ನು ಯಾವ ತರ ಜೀವನ ಮಾಡ್ಬೇಕು? ಅವ್ನು ಮಾಡ್ತಿರೋದು ಪಬ್ಲಿಕ್ ಸರ್ವಿಸ್ ಅಲ್ವಾ? ಈಗ